ವೆಲ್ಕಮ್ ಬ್ಯಾಕ್ ಒನ್ ಮೋರ್ ಲಾಗ್. ಇವತ್ತು ಸಂಡೇ ಮಾರ್ನಿಂಗಿನ ಕತೆ ಕೇಳಿದ್ರೆ ನೀವೆಲ್ಲ ನಗ್ತೀರಿ. ನನಗೆ ಒಂದು 5:30 ಎಕ್ಸಾಕ್ಟಾಗಿ 5 ಗಂಟೆ 13 ನಿಮಿಷ ಹಾಂ 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 ಆನೆ ನೋಡು. ಸೊ 5 ಗಂಟೆ 13 ನಿಮಿಷಕ್ಕೆ ಒಂದು ಬ್ಯಾಡ್ ಡ್ರೀಮ್ ಬಂತು, ತಡ್ಕೊಳಕ್ಕಾಗಲಿಲ್ಲ, ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದೆ. ಹಾಗಾಗಿ ನಿದ್ದೆ ಬರಲಿಲ್ಲ. ಸೊ ಇನ್ನು ಮಲ್ಕೊಳ್ಳೋದಕ್ಕೆ ಬಲವಂತ ಮಾಡಿದ್ರು ಕೂಡ ನಿದ್ದೆ ಬರಲಿಲ್ಲ ಅಂಥೇಳಿ 5:30ಗೆ ಎದ್ದು ಕೂತ್ಕೊಂಡು ಸ್ವಲ್ಪ ಏನೋ ನಂದು ನೆಗೆಟಿವ್ ಥಾಟ್ಸ್ ಸ್ವಲ್ಪ ಜಾಸ್ತಿ ಆಗಿಬಿಡ್ತು ಮೈಂಡಲ್ಲಿ. ಹಾಗಾಗಿ ಅದರಿಂದ ಹೊರಗೆ ಬರಬೇಕು ಅಂತೇಳಿ ಬುಕ್ಸು ಅದು ಇದು ತೊಗೊಂಡು ಬರ್ಕೊಂತ ಕೂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಜಯಂತ್ ಕೂಡ ಮಲ್ಕೊಳ್ಳೋದಕ್ಕೆ ಬಿಡಲಿಲ್ಲ. ಇನ್ನೇನು ಎದ್ದೇಳ್ತೀನಿ, ಫ್ರೆಶ್ ಆಗಿರ್ತೀನಿ ಅಂತ ಅಂದ್ಕೊಂಡೆ. ಬಟ್ ಯಾಕೋ ಬರ್ತಾ ಒಂದು 7:30-8 ಗಂಟೆಗೆ ಭಯಂಕರ ನಿದ್ದೆ ಸ್ಟಾರ್ಟ್ ಆಯಿತು. ಸೊ ನಿದ್ದೆ ಮಾಡ್ತೀನಿ ಅಂತಂದ್ರೂ ಅಸಲು ನಿನ್ನನ್ನು ಮಲ್ಕೊಳಕ್ಕೆ ಬಿಡಲ್ಲ ಅಂತ ಹೇಳಿ ಅಂದರು. ಹಾಗಾಗಿ ಇನ್ನೇನು ಮಲ್ಕೊಳ್ಳೋದಕ್ಕೆ ಬಿಡಲ್ಲ ಅಂತ ಅನ್ನೋ ಕಾರಣಕ್ಕೆ ಎದ್ದು ಒಳಗಡೆ ಫ್ರೆಶ್ ಅಪ್ ಆಗಕ್ಕೆ ಹೋದರೆ ಬಚ್ಚಲ್ ತೊಳಿತಾ ಇದ್ರು. ಅವ್ರಿನ್ನು ನೀಟಾಗಿ ತೊಳೆಯಲ್ಲ ಅಂಥೇಳಿ ನಾನೇ ತಿಕ್ಕಿ ತೊಳೆದೆ ಅರ್ಧ ಅಷ್ಟೇ. ಸೊ ಅರ್ಧ ತೊಳೆದು ನಾನು ಫ್ರೆಶ್ ಅಪ್ ಆಗಿ ಹೊರಗಡೆ ಬಂದೆ. ಇನ್ನು ಅವರು ಇವಾಗ ಕ್ಲೀನಿಂಗ್ ಕೆಲಸ ಮಾಡ್ಕೊತಾ ಇದ್ದಾರೆ. ಸೊ ಹಾಗೆ ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಲಾಗ್ ಸ್ಟಾರ್ಟ್ ಮಾಡಿದ್ದಾಯಿತು. ಇನ್ನು ನಿದ್ದೆ ಇನ್ನೂ ನನ್ನ ಕಣ್ಣಲ್ಲಿ ಹಾಗೆ ಇದೆ, ಯಾಕಾದರೂ ಬೇಗ ಎದ್ನೋ ಅಂತ ಅನ್ನಿಸ್ಬಿಡ್ತು ನನಗೆ. ಯಾಕಂದರೆ ಸ್ವಲ್ಪ ನಿದ್ದೆ ಮಾಡಬೇಕಿತ್ತು. ರಾತ್ರಿ ಬೇರೆ ಬೇಗ ಮಲ್ಕೊಂಡಿದ್ರೆ ಓಕೆ, ಬಟ್ ರಾತ್ರಿನೂ ಕೂಡ ಲೇಟಾಗಿ ಮಲ್ಕೊಂಡು ಇವಾಗ ಬೇಗ ಎದ್ದೇಳೋದು ಅಂದರೆ ಸ್ವಲ್ಪ ಕಷ್ಟನೇ ಅಲ್ವಾ. ಸೊ ಹಾಗೆ ಇನ್ನೊಂದ್ಸರಿ ಎದ್ದೇಳಲ್ಲಪ್ಪ ಅಂತ ಡಿಸೈಡ್ ಆದೆ. ಆ್ಯಂಡ್ ಎನಿವೇ ಇವತ್ತಿನ ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಯಾರಾದರೂ ಲಾಗ್ಸ್ನ ಇಷ್ಟಪಟ್ಟು ನೋಡ್ತಾ ಇದ್ದು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸೊ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಾಗ್ಸ್ ಇಷ್ಟ ಆಗ್ತಾ ಇದೆ ಅಂದರೆ ಒಂದು ಲೈಕ್ ಮಾಡಿ. ಆ್ಯಂಡ್ ಇವತ್ತು ಮಾರ್ನಿಂಗ್ ಹಾಯ್ ಮಾಡು. ಹಾಯ್, ಗುಡ್ ಮಾರ್ನಿಂಗ್ ಮಿಂಚು. ನನಗೆ ಕನ್ಫ್ಯೂಷನ್ ಆಗುತ್ತೆ. ಆನೆ ವೆರಿ ಗುಡ್. ನೋಡು, ಅವಳಿಗೆ ಬೆಳಗ್ಗೆ ಎದ್ದ ತಕ್ಷಣ ಅವಳಿಂದ್ರೆ ಕಿರಿಕಿರಿ ಮಾಡ್ತಾ ಇದ್ರಿಂದ ಅವರಪ್ಪ ಆನೆ ಹಾಕೊಟ್ಬಿಡ್ತಾರೆ. ಏನು ಮಾಡೋಕ್ಕಾಗಲ್ಲ. ಇವಾಗ ನಂದು ಅಡುಗೆ ಮನೆದು ಕೆಲಸ ಸ್ಟಾರ್ಟ್ ಆಗುತ್ತೆ. ಆದರೆ ನನಗೆ ಇವತ್ತು ಮಾರ್ನಿಂಗ್ ಏನು ತಿನ್ನಬೇಕು ಅಂತ ಅನಿಸ್ತಿದೆ ಅಂದರೆ ಪಲಾವ್ ತಿನ್ಬೇಕಂತ ಅನಿಸ್ತಾ ಇದೆ. ಬಟ್ ಇವಾಗ ಫ್ರೆಶ್ ಅಪ್ ಆಗುವಾಗ ಬಂತು, ಇಲ್ಲಿ ಮಾಡಿದ್ರೆ ಓಕೆನಾ, ಅಮ್ಮನ ಮನೇಲಿ ಮಾಡಿದ್ರೆ ಓಕೆನಾ ಅಂತೇಳಿ ಅಡುಗೆ ಮನೆ ನಿನ್ನೆ ಕ್ಲೀನ್ ಮಾಡಿದ್ದು ಇನ್ನೂ ಕ್ಲೀನಾಗೇ ಇದೆ. ಸ್ವಲ್ಪ ಈ ಕಡೆ ಅಳ್ಳಿದೆ, ಅದನ್ನು ಅಷ್ಟು ಸಿಂಕಿಗೆ ಹಾಕ್ಬಿಟ್ರೆ ಮುಗೀತು, ಕ್ಲೋಸ್. ಇನ್ನು ಚಿಟ್ಟಿ ಅಲ್ಲೇ ಇದ್ದಾನೆ, ಮಿಟ್ಟು ಮಲ್ಕೊಂಡಿದ್ದಾಳೆ, ನಾನು ಇಲ್ಲಿದ್ದೀನಿ, ಮಿಂಚು ಅಲ್ಲಿದ್ದಾಳೆ, ಜಯಂತ್ ಅಲ್ಲಿದ್ದಾರೆ. ಡೈಲಿ ಲಾಗ್ಸ್ ಆಲ್ಮೋಸ್ಟ್ ನಾನು ಮಾಡ್ತಾ ಇದ್ದೀನಿ. ಆ್ಯಂಡ್ ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ವೇರಿಯೇಷನ್ಸ್ ಆಗುತ್ತೆ, ದಯವಿಟ್ಟು ಕ್ಷಮೆ ಇರಲಿ. ಆದಷ್ಟು ಬೇಗ ನೀಟಾಗಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸಮ್ಟೈಮ್ಸ್ ಏನಾಗುತ್ತೆ, ಟೈಮ್ ನನಗೆ ಮ್ಯಾನೇಜ್ ಮಾಡೋದು ಒಂದು ಸ್ವಲ್ಪ ಕಷ್ಟ, ಅದಕ್ಕೆ ಅಷ್ಟೇ. ಬಿಟ್ಟರೆ ಮಾಡು. ಇನ್ನು ಇವತ್ತಿನ ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡ್ಕೊಂಡ್ವಿ. ಫಸ್ಟ್ ಜಯಂತ್ ಎಲ್ಲ ಬಟ್ಟೆಗಳನ್ನು ತೆಗೆದು ವಾಷಿಂಗ್ ಮಿಷಿನ್ಗೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ. ರಜೆ ಇದ್ದರೆ ಸಾಕು ಅವ್ರದ್ದು ಬಟ್ಟೆ ಕ್ಲೀನಿಂಗ್. ಆ್ಯಂಡ್ ನಾನಂತೂ ಬಟ್ಟೆ ಸುದ್ದಿಗೆ ಹೋಗಲ್ಲ, ಯಾಕಂದರೆ ಅವರೇ ಹಾಕೋದು. ಸೊ ಹಾಗಾಗಿ ಒಳಗಡೆಯಿಂದ ಕಸ ಹೊಡ್ಕೊಂಬರೋದಕ್ಕೆ ಹೋಗಿ ನೀಟಾಗಿ ಮನೆಯೆಲ್ಲ ಪೂರ್ತಿ ಕಸ ಹೊಡ್ಕೊಂಬರ್ತಾ ಇದ್ದೀನಿ. ಇನ್ನು ಅಮ್ಮನ ಮನೆಗೆ ಹೋಗ್ಬೇಕಲ್ವಾ, ಅಲ್ಲಿಗೆ ಹೋದೆ ಅಂತಂದರೆ ಮತ್ತೆ ಬಂದು ಮನೆಯಲ್ಲಿ ಕೆಲಸ ಆಗುತ್ತೆ ಅನ್ನೋದು ಶುದ್ಧ ಸುಳ್ಳು. ಯಾಕಂದರೆ ಅಲ್ಲಿಗೆ ಹೋದ್ವಿ ಅಂದರೆ ಸ್ವಲ್ಪ ಬರೋದು ಲೇಟ್ ಆಗುತ್ತೆ. ಅದರಲ್ಲಿ ಇವತ್ತು ಸಂಡೇ. ಮತ್ತು ನಾನು ಮೆಂಟಲಿ ಏನು ಐಡಿಯಾ ಮಾಡ್ಕೊಂಡಿದ್ದೀನಿ ಅಂತಂದರೆ ವೀಕ್ಲಿ ಪೂರ್ತಿ ಇವತ್ತು ಸ್ವಲ್ಪ ಈ ವೀಕ್ ಜಾಸ್ತಿ ವರ್ಕ್ ಮಾಡಿಬಿಟ್ಟಿದ್ದೀನಿ. ಇವತ್ತು ಕಂಪ್ಲೀಟಾಗಿ ರೆಸ್ಟ್ ಮಾಡೋಣ ಅಂತ ಹೇಳಿ ಫಿಕ್ಸ್ ಆಗಿದೆ. ಹಾಗಾಗಿ ಮನೇಲಿರುವಂಥ ಚಿಕ್ಕ ಪುಟ್ಟ ಕೆಲಸಗಳೆಲ್ಲ ಮಾಡಿಬಿಟ್ಟೆ ಹೋಗೋಣ ಅಂತ ಅಂದ್ಕೊಂಡು ಮಾಡ್ಕೊತಾ ಇದ್ದೀವಿ ಇಬ್ಬರು ಒಂದೊಂದು ಕೆಲಸ ಅಂತ. ಇನ್ನು ನಮ್ಮ ಮನೇಲಿ ಚಿಕ್ಕ ಪುಟ್ಟ ವಸ್ತುಗಳೆಲ್ಲ ಕಳೆದಿರೋದು ಯಾರಿಗೆ ಗೊತ್ತಿರುತ್ತೆ ಇಲ್ಲ ಗೊತ್ತಿಲ್ಲ, ನನ್ನ ಮಕ್ಕಳಿಗೆ ಗೊತ್ತಿರುತ್ತೆ. ಇಲ್ಲ ಅಂತಂದರೆ ಸೋಫಾ ಹಿಂದ್ಗಡೆ ಹೋಗಿರುತ್ತೆ. ಅದು ಏನೇನೆಲ್ಲ ಹೋಗುತ್ತೆ ಅಂದರೆ ಪ್ರತಿ ಸರಿ ತೆಗೆದಾಗ ಕೂಡ ಏನಾದರೂ ಒಂದು ವಸ್ತುಗಳು ಸಿಗ್ತಾ ಇರುತ್ತೆ. ಅಷ್ಟು ಏನೋ ತೀಟ್ಲೆ ನನ್ನ ಮಕ್ಕಳು. ನಾನು ಸಮ್ಟೈಮ್ಸ್ ತುಂಬ ಹುಚ್ಚೆದ್ದು ಮನೆ ಪೂರ್ತಿ ಹುಡುಕ್ತಾ ಇರ್ತೀನಿ. ಅಂಥ ವಸ್ತುಗಳು ಕೂಡ ನನಗೆ ಸಿಗೋದು ಅಲ್ಲಿಂದನೇ. ಆ್ಯಕ್ಚುಲಿ ಮಿಟ್ಟುಗೋಸ್ಕರ ಯೂಸ್ ಮಾಡುವಂಥ ಪೌಡರ್ ಹುಡುಕ್ತಾ ಇದ್ದೆ. 2 ಡೇಸಿಂದ ಕಾಣೆ ಆಗಿಬಿಟ್ಟಿತ್ತು. ಹುಡುಕಿ ಸಾಕಾಯಿತು. ಇವತ್ತು ಸಿಕ್ತು ನೋಡಿ, ಸೋಫಾ ಹಿಂದ್ಗಡೆ ಹೋಗಿರುತ್ತೆ. ಈ ಥರ ನಮ್ಮ ಮನೇಲಿ ಈ ಥರ ಇಲಿಗಳಿದ್ದಾಗ ಇದು ಹೀಗೆ ಆಗೋದು. ಇನ್ನು ನಮ್ಮ ಮಿಟ್ಟು ಮಿಂಚು ಎದ್ದಿದ್ದಾಳೆ, ಮಿಟ್ಟು ಮಲ್ಕೊಂಡಿದ್ದಾಳೆ. ಅವರಿಬ್ಬರನ್ನು ಕೂಡ ನಿಧಾನಕ್ಕೆ ಎದ್ದು ಫ್ರೆಶ್ ಅಪ್ ಮಾಡಿಕೊಂಡು ಅಮ್ಮನ ಮನೆ ಕರ್ಕೊಂಡು ಹೋಗಬೇಕು. ನಾನು ಇನ್ನು ಕಸ ಹೊಡೆದಿದ್ದಾಯಿತು ಅಂತಂದರೆ ಒಂದು ಸ್ವಲ್ಪ ಪಾತ್ರೆ ಕಡಿಮೆ ಇತ್ತು ಫ್ರೆಂಡ್ಸ್. ಕಡಿಮೆ ಇದ್ದಾಗಲೇ ತೊಳಬೇಡ ಅಂತ ಅಂದ್ಕೊಂಡು ಕಸ ಆಗಿದ ತಕ್ಷಣ ಇನ್ನು ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮಿಂಚು ಎದ್ದಿದ್ದಾಳೆ ಅಂತಂದರೆ ಒಂದು ಮೂಡ್ ಚೆನ್ನಾಗಿರೋವರೆಗೂ ಮಾತ್ರ ಅವಳು ಆರಾಮ್ಸೆ ಹೊರಗಿರ್ತಾಳೆ. ಅವಳದೇನಾದರೂ ಒಂದು ಸ್ವಲ್ಪ ಅಪ್ಸೆಟ್ ಆಯಿತು ಅಂತಂದರೆ ನನಗೆ ಬಂದು ಕಾಟ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ಅಮ್ಮ ಬಾ ಅಂತ ಹೇಳಿ. ಹಾಗಾಗಿ ಜಯಂತ್ನ ಮತ್ತು ಮಿಂಚುನ ಕಳಿಸ್ಬಿಟ್ಟೆ ಅಂಗಡಿಗೆ ಹೋಗ್ರಿ, ಇಷ್ಟಿದೆ ಪಾತ್ರೆ, ಅದನ್ನು ಕ್ಲಿಯರ್ ಮಾಡಿಬಿಡ್ತೀನಿ ಅಂತೇಳಿ. ಸೊ ಹಾಗಾಗಿ ಮಿಂಚುನ ಅಂಗಡಿ ಕರ್ಕೊಂಡು ಹೋಗಿದ್ದಾರೆ. ಇನ್ನು ಒಬ್ಬರು ಲಾಸ್ಟ್ ಐ ಥಿಂಕ್ ಲಾಗಲ್ಲಿ ಕಮೆಂಟ್ ಹಾಕಿದ್ರು ಅನಿಸುತ್ತೆ, ನಿಮ್ಮ ಮಕ್ಕಳು ಫೋನ್ಗೆ ಅಡಿಕ್ಟ್ ಆಗಿಲ್ವಾ, ಏನಾದರೂ ತಿನ್ನೋದಕ್ಕೆ ಕೊಟ್ಟಾಗ ಫೋನ್ ಕೇಳ್ತಾರೆ, ಇದನ್ನು ಹೆಂಗೆ ಮ್ಯಾನೇಜ್ ಮಾಡ್ತೀರಿ ಅಂತ ಹೇಳಿ. ಸೊ ಏನಿಲ್ಲ, ನಿಮ್ಮ ಥರನೇ ನಮ್ಮ ಮನೆಯಲ್ಲೂ ಕೂಡ ಸೇಮ್ ಪ್ರಾಬ್ಲಮ್ಸ್. ಬಟ್ ಚಿಟ್ಟಿ ಮಿಟ್ಟು ಸಣ್ಣವರಿದ್ದಾಗಿಂದ ಫೋನ್ ನೋಡಿದ್ದಾರೆ, ತುಂಬಾ ನೋಡಿದ್ದಾರೆ, ನೋಡಿಲ್ಲ ಅಂತಲ್ಲ. ಬಟ್ ಒಂದು ಬುದ್ಧಿ ಅಂತ ಬರ್ತಾ ಕಡಿಮೆ ಮಾಡಿದ್ದಾರೆ, ಅವರೇ ಕಡಿಮೆ ಮಾಡಿದ್ದಾರೆ. ಇವಾಗಲೂ ಕೂಡ ಇಟ್ಕೊತಾರೆ, ತುಂಬ ರೇರ್. ಬಟ್ ಇವಳು ಸಣ್ಣವಳಿಲ್ಲ ಅಂತಂದರೆ ಆನೆ ಅಂತ ಹೇಳಿ ಅಭ್ಯಾಸ ಆಗಿಬಿಟ್ಟಿದ್ದಾಳೆ. ಅವಳು ಆಲ್ಮೋಸ್ಟ್ ಇವಾಗ ನೋಡ್ತಿದ್ದಾಳೆ. ಅವಳಿಗೆ ಡೈವರ್ಟ್ ಆಗುವಂಥದ್ದು
ಥರದ್ದು ಏನಾದರೂ ಆಟಗಳು ಅಥವಾ ಮತ್ತೇನಾದರೂ ನಾವು ಅವಳಿಗೆ ಕೊಡ್ತಾ ಇದ್ದರೆ ಅವಳು ಅಸಲು ಮುಟ್ಟಲ್ಲ. ಅದರ್ವೈಸ್ ಅವಳು ಕೂಡ ಆನೆ 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 ಅಂತ ನೋಡಿ ಫೋನು ಆನೆ ಅಂತ ಇಸ್ಕೊತಾಳೆ ಅಷ್ಟೇ, ಮತ್ತು ನೋಡೋದೆಲ್ಲ ಶಾರ್ಟ್ಸೇ. ಇದನ್ನು ನಾವು ಕಂಟ್ರೋಲ್ ಮಾಡಬೇಕು ಅಂತಂದರೆ ಒಂದು ಅವ್ರಿಗೆ ಬೇರೆ ಆ್ಯಕ್ಟಿವಿಟೀಸಲ್ಲಿ ಏನೋ ಇನ್ವಾಲ್ವ್ ಮಾಡಬೇಕು. ಸಮ್ಟೈಮ್ಸ್ ಹಂಗೆ ಮಾಡ್ತಾ ಇರ್ತೀನಿ ನಾನೇ ರೊಚ್ಚಿಗೆ ದಾಟಾಡ್ತಿರ್ತೀನಿ ಮಿಂಚು ಜೊತೆ, ಆವಾಗ ಅವಳು ಆ ಥರ ಸುದ್ದಿಗೆಲ್ಲ ಹೋಗಲ್ಲ. ಅದು ಬಿಟ್ಟರೆ ಅಪ್ಸೆಟ್ ಇದ್ದಾಗ ಅಥವಾ ನಾವೇನಾದರೂ ಕೆಲಸ ಮಾಡುವಾಗ ಅವಳು ಖಂಡಿತ ಫೋನ್ ನೋಡೋದಕ್ಕೆ ಟ್ರೈ ಮಾಡ್ತಾಳೆ. ಇದು ಯಾವಾಗ ಕಡಿಮೆ ಆಗ್ಬೋದು ಅಂತಂದರೆ ಬರ್ತಾ 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 ಕಡಿಮೆ ಆಗುತ್ತೆ. ಅದ್ರ ಬಗ್ಗೆ ನನಗೆ ಅಷ್ಟು ವರಿ ಇಲ್ಲ, ಯಾಕೆಂದರೆ ದೊಡ್ಡವರಿಬ್ಬರನ್ನ ನಾನು ನೋಡಿದ್ದೀನಲ್ಲ, ಹಾಗಾಗಿ ಅದು ಅಸಲು. ಮತ್ತು ನಮ್ಮ ಚಿಟ್ಟಿಗಂತೂ ಇತ್ತೀಚೆಗೆ ಅಂದರೆ ಹೆಂಗೆ ಅಂದರೆ ಬುದ್ಧಿ ತಿಳಿದಾಗ ಚಿಟ್ಟಿ ಫೋನ್ ಬಿಡು ಅಂದ ತಕ್ಷಣ ಸಾಕು ಹಾಗೆ ಫೋನ್ ಬಿಡ್ತಾನೆ. ಸೊ ಆ ಥರ ಬುದ್ಧಿ ತಿಳಿಯೋವರೆಗೂ ಹಾಗೆ ನಮಗೆ ಕಾಡಿಸ್ತಾರೆ, ದೆನ್ನೆಲ್ಲ ಸರಿ ಹೋಗುತ್ತೆ ಅನ್ನೋದು ನನ್ನ ಮೈಂಡ್ ಸೆಟ್. ಈಗ ಪಾತ್ರೆ ಎಲ್ಲ ಕ್ಲೀನ್ ಆಗಿದ್ದಾಯಿತು, ಇದನ್ನೆಲ್ಲ ಇನ್ನು ಸೆಟ್ ಮಾಡ್ಕೊಂಡ್ಬಿಡ್ಬೇಕು. ಅಂಗಡಿಗೆ ಹೋಗಿ ಏನಾದ್ರು ತಿನ್ನೋಕೆ ತಂದ್ಕೊಳ್ರಿ ಅಂತಂದರೆ ಒಂದೆರಡು ಪಿ ಕೊಡಿಸ್ಬಿಟ್ಟಿದ್ದಾರೆ ಅವ್ರ ಪಪ್ಪ. ಅದನ್ನು ತಗೊಂಬಂದು ನನಗೆ ತಲೆ ತಿಂತಾ ಇದ್ದಾಳೆ. ಉಫ್ ಮಾಡಿಕೊಡಮ್ಮ ಉಫ್ ಮಾಡಿಕೊಡು ಅಂತೇಳಿ ಎಲ್ಲ ಮಾತಾಡ್ತಾ ಇದ್ದಾಳೆ ಫ್ರೆಂಡ್ಸ್. ಇವಾಗ ಮಿಂಚುಗೆ 1 year 10 months ಆಯಿತು. ಇನ್ನು 2 months ಬಿಟ್ಟರೆ ಐ ಥಿಂಕ್ ಡಿಸೆಂಬರ್ ಬಂತು ಅಂದರೆ ಇನ್ನು 1 month ಅಷ್ಟೇ. ಎಸ್, ಇನ್ನು 1 month ಬಿಟ್ಟರೆ ನನ್ನ ಮಗಳು ಬರ್ತಡೇನ ಆಲ್ರೆಡಿ ಅಂತ ಅನ್ನಿಸ್ತಾ ಇದೆ. ಸೊ ಮಾತಾಡ್ತಾಳೆ, ಎಲ್ಲ ಅರ್ಥ ಮಾಡ್ಕೊತಾಳೆ, ಎಲ್ಲ ರೆಸ್ಪಾನ್ಸ್ ಮಾಡ್ತಾಳೆ. ಎಲ್ಲಿ ತಪ್ಪ ಹೇಳ್ತಾಳೆ ಇಲ್ಲಿ ಇಷ್ಟು ಬುದ್ಧಿ ಅಂತ ಅನ್ಸುತ್ತೆ. ಅಷ್ಟು ಚೂಟಿ ಆ್ಯಕ್ಷನ್ಸು ಆ್ಯಂಡ್ ಆ ಸೋಗ್ಲಾಟ ನೋಡಿ ನೋಡಿ ಮನೇಲಿರೋರ್ಗೆ ಅದೇನೇ ಟೆನ್ಷನ್ ಇದ್ರೂ ಕೂಡ ಮರ್ತೋಗೋ ಅಂತ ಆಟ ಅವಳದು. ಅಮ್ಮನ ಜೊತೆ ಹಾಗಾಗಿ ಅವಳು ಸ್ವಲ್ಪ ಜಾಸ್ತಿ ಇರ್ತಾಳೆ. ನಮ್ಮ ಅಮ್ಮ ಇಲ್ಲಾಂದರೆ ಅಳ್ಕೊಂತ ಕೂತ್ಕೊಂಡ್ಬಿಟ್ಟಿರ್ತಾರೆ. ಸೊ ಮಿಂಚು ಇದ್ಲು ಅಂತಂದರೆ ಫುಲ್ ಎಂಜಾಯ್. ಅಷ್ಟೇ ಪೇನ್ ಕೂಡ ಮಾಡ್ತಾಳೆ ಅವಳು, ಎತ್ಗೋ ಅದು ಮಾಡು ಇದು ಮಾಡು ಅಂತ ಹೇಳಿ. ಇನ್ನು ನೋಡಿ ಇವಾಗ ಪಿ ಹಾಕೊಟ್ಟಿದ್ದಕ್ಕೆ ಏನು ಸಖತ್ತಾಗಿ ಆಟಾಡ್ತಾಳೆ. ಅವಳ ಮೆಲ್ಲಕ್ಕೆ ಆಟಾಡೋದಕ್ಕೆ ಬಿಟ್ಟು ನಾನಿನ್ನು ಹೊರಗಡೆ ರಂಗೋಲಿ ಹಾಕೋದಿತ್ತು ಅಂತೇಳಿ ಹೊರಗಡೆ ಹೋಗಿ ರಂಗೋಲಿ ಹಾಕಿದ್ದಾಯಿತು. ಸೊ ರಂಗೋಲಿ ನೋಡಿ ಇವತ್ತು ಎಷ್ಟು ಚೆಂದ ಬಂದಿದೆ ಅಲ್ಲ. ಮೈಂಡ್ ಚೆನ್ನಾಗಿತ್ತು ಅಂತಂದರೆ ರಂಗೋಲಿ ಆಲ್ಮೋಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಗುಡ್ ಒಂದು ರಂಗೋಲಿ ಬಿಡಿಸೋದ್ರ ಈಕ್ವಲ್ ಏನಪ್ಪ ಅಂತಂದರೆ 10 minutes ಡೀಪ್ ಮೆಡಿಟೇಷನ್ ಮಾಡ್ದಂಗೆ ಅಂತ ಹೇಳ್ತಾರೆ. ಸೊ ಆ ಕಾರಣಕ್ಕೆ ನಾನು ರಂಗೋಲಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೀನಿ. ಆ್ಯಂಡ್ ರಂಗೋಲಿ ಆಗ್ತಾ ಕೆಲವೊಂದಷ್ಟು ಟಿಪ್ಸ್ಗಳನ್ನು ಕೂಡ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡ್ಕೊತಾ ಇರ್ತೀನಿ. ಅದಕ್ಕಂತೂ ತುಂಬ ಒಂದು ಒಳ್ಳೆ ರೆಸ್ಪಾನ್ಸ್ ನನಗೆ. ಸೊ ಮಿಟ್ಟು ಕೂಡ ಎದ್ದಾಯಿತು, ಅವಳಿಗೆ ಎದ್ದು ಬಚ್ಚಲಿ ಕರ್ಕೊಂಡೋಗಿ ಫ್ರೆಶ್ ಅಪ್ ಮಾಡ್ಕೊಂಡು ಕರ್ಕೊಂಡ್ಬಂದಿದ್ದು ಜಯಂತ್. ಇವಾಗ ಸೀದಾ ಅಮ್ಮನ ಮನೆಗೆ ಬಂದಾಯಿತು. ನಾನೇನೋ ಅಂದ್ಕೊಂಡಿದ್ದೆ, ಅಲ್ಲಿ ಏನೋ ಆಯಿತು, ಏನೇನಾಯಿತು ಅಂತೇಳಿ ಇವಾಗ ಗೊತ್ತಾಗುತ್ತೆ ನೋಡಿ. ನಮ್ಮ ಮನೇಲಿ ಅವರೆಕಾಳು ಇತ್ತು ಅಂತ ಹೇಳಿ ಸೊ ಇಲ್ಲಿ ಮಾಡೋ ಬದಲು ಅಲ್ಲಿ ಮಾಡೋಣ ಅಂತ ಅಂದ್ಕೊಂಡು ನಾನು ಬಂದಿಲ್ಲಿ ಅವರೆಕಾಳು ಸುಲ್ಕೋ ಅಂತ ಕೂತ್ಕೊಂಡಿದ್ದೀನಿ. ಆ್ಯಂಡ್ ನಮ್ಮ ಅಮ್ಮ ಬಂದು ಸ್ವಲ್ಪ ಹೊತ್ತು ಬಿಟ್ಟು ಮಸಾಲೆ ಎಲ್ಲ ಜೋಡಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಅಂದ್ಕೊಂಡೆ ನನ್ನ ಮಗಳು ಅವರೆಕಾಳು ಸುಲಿತಾ ಇದ್ದಾಳೆ, ಹಾಗಾಗಿ ಮಸಾಲೆ ಜೋಡಿಸ್ಕೊಳ್ಳೋಣ ಅಂತ ನಮ್ಮ ಅಮ್ಮ ಅನ್ಕೊಂಡಿದ್ದಾರೆ ಅಂತ ನಾನು ಅನ್ಕೊಂಡೆ. ಬಟ್ ಇಲ್ಲ, ನನ್ನ ಹಿಂದ್ಗಡೆ ಒಂದು ಪ್ಲಾನ್ ಆಗಿತ್ತು ಅಂತೇಳಿ ನನಗೆ ಗೊತ್ತಿಲ್ಲ ಅಷ್ಟೇ. ಅಂದರೆ ನಮ್ಮ ಅಕ್ಕ ಮತ್ತು ನಮ್ಮಮ್ಮ ನಮ್ಮ ಚಿಕ್ಕಮ್ಮ ಇವರೆಲ್ಲ ಸೇರಿಕೊಂಡು ಏಡಿ ತಂದು ಇವತ್ತು ಏಡಿ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಫುಲ್ ಎಕ್ಸೈಟ್ಮೆಂಟಲ್ಲಿ ಮಸಾಲೆ ಜೋಡಿಸ್ಕೊಂಡಿದ್ದು ಪ್ರಿಪೇರ್ ಮಾಡ್ಕೊಂಡಿದ್ದು ಆ್ಯಂಡ್ ಅಲ್ಲಿ ಯಾರೋ ಪರಿಚಯ ಇದ್ದಾರೆ ಅಂತೇಳಿ ಅವ್ರಿಗೆ ಫೋನ್ ಮಾಡಿದ್ದು. ಬಟ್ ಫೈನಲ್ ರಿಸಲ್ಟ್ ಮಾತ್ರ ಅಮೇಝಿಂಗ್ ಆಗಿತ್ತು. ಶೇರ್ ಮಾಡ್ತೀನಿ. ಏನಂದರೆ ಇವತ್ತು ನಾನು ನಮ್ಮ ಅಕ್ಕ ಮಾತಾಡ್ಕೊಂಡಿದ್ವಿ. ನಮ್ಮ ಅಕ್ಕಂಗೆ ಹೇಳಿದೆ ನಾನು, ಕಾವ್ಯ ಫುಲ್ ವೀಕ್ ಎಲ್ಲ ಫುಲ್ ವರ್ಕ್ ಆಗಿದೆ ನಂದು, ಹಾಗಾಗಿ ನಾನು ಇವತ್ತು ಕಂಪ್ಲೀಟಾಗಿ ಫ್ರೀ ಆಗಿರ್ತೀನಿ, ಯಾವುದು ಕೆಲಸ ಹಚ್ಕೊಳ್ಳಲ್ಲ. ಸೊ ಆರಾಮ್ಸೆ ಇವತ್ತಿನ ದಿನ ಸ್ಪೆಂಡ್ ಮಾಡ್ತೀನಿ ಅಂತೇಳಿ ಅವಳ ಜೊತೆ ಮಾತಾಡ್ಕೊತ ಕೂತ್ಕೊಂಡಿದ್ದೆ. ಆ್ಯಂಡ್ ಇವರು ಅರ್ಜೆಂಟಾಗಿ ಇಲ್ಲಿಗೆ ಹೊರಗಡೆ ಹೋಗಬೇಕು ಅಂತೇಳಿ ಹೊರಗಡೆ ಹೋಗಿ ಬಂದಾಯಿತು. ಮನೇಲಿ ಕಂಪ್ಲೀಟ್ ಗಲಾಟೆ. ಸೊ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಫ್ರೀ ಆಗಿದ್ದಾಗ ಅಂತಂದರೆ ಅಮ್ಮನ ಮನೇಲೆ. ಯಾಕಂದರೆ ಕಾವ್ಯ, ನಾನು, ಕಾವ್ಯನ ಮಗ ಆ್ಯಂಡ್ ನನ್ನ ಮಕ್ಕಳು ಅಷ್ಟರು ಸೇರ್ಕೊಂಡ್ಬಿಡ್ತೀವಿ. ಯಾವಾಗಲೂ ಹಿಂಗೆ ಇದ್ದು ಅಭ್ಯಾಸ ಅಲ್ಲ. ಸೊ ಆಲ್ಮೋಸ್ಟ್ ಹೀಗೆ ಇರೋದು. ಇಲ್ಲಿ ಏನು ಮಾಡ್ತಾ ಇದ್ದಾರೆ ಗೊತ್ತಾ, ಇವಾಗ ಒಂದು ಇನ್ಸಿಡೆಂಟ್ ಆಯಿತು. ಅಂದರೆ ಏನಂದರೆ ಕಾದು ಸಾಕಾಗಿ ಮಧ್ಯಾಹ್ನದ ಮೇಲೆ ಏಡಿ ಸಿಗಲಿಲ್ಲ ಅಂತೇಳಿ ಮೀನು ತಗೊಂಬಂದಿದ್ದಾರೆ. ಸೊ ಫ್ರೈಗೆ ಬೇರೆ ಮತ್ತು ಸಾಂಬಾರಿಗೆ ಬೇರೆ ಅಂತ ಹೇಳಿ. ಇನ್ನು ನಮ್ಮಮ್ಮ ಜೋಡಿಸ್ಕೊಂಡು ಕಾದಿದ್ದಿರೋ ಮಸಾಲೆ ಎಲ್ಲ ಮೀನು ಸಾರು ಆಗೋಯ್ತು. ಸೊ ನನಗೆ ಗೊತ್ತಿರಲಿಲ್ಲ, ನಾನು ಅಂದ್ಕೊಂಡಿದ್ದೆ ಅವರೆಕಾಳಿಗೆ ನಮ್ಮಮ್ಮ ಇಷ್ಟು ನೀಟಾಗಿ ಕುತ್ಕೊಂಡು ಮಸಾಲೆ ಜೋಡಿಸ್ತಿದ್ದಾರೆ ಅಂತೇಳಿ. ಆಮೇಲೆ ಗೊತ್ತಾಯಿತು ಏನೋ ಇದು ಆ್ಯಕ್ಚುಲಿ ಏಡಿ ಸಾರಿಗೆ ನಾವು ಮಾಡ್ತಿರೋದು ಅಂತ ಅಂದಾಗ, ಅಯ್ಯೋ ಸುಮ್ಮನೆ ಅವರೆಕಾಳು ಸುಲಿಸೋದನ್ನ ಇದು ಇಷ್ಟೆಲ್ಲ ಕುತ್ಕೊಂಡು ಹೇಳೋದೇ ಬೇಡವಾ ಅಂತ ಹೇಳಿ ಮತ್ತೆ ಅದನ್ನೆಲ್ಲ ಸೈಡಿಗೆ ತೆಗೆದಿಟ್ವಿ. ಎಲ್ಲ ಮಸಾಲೆ ಕೂಡ ಜೋಡಿಸ್ಕೊಂಡು ಇವಾಗ ಫ್ರೈಗೆ ರೆಡಿ ಮಾಡ್ತಿದ್ದಾರೆ ನಮ್ಮಮ್ಮ. ಆಲ್ರೆಡಿ ಒಂದು ಸ್ವಲ್ಪ ಹೊತ್ತು ಫುಲ್ ಟೈಮ್ ಸ್ಪೆಂಡ್ ಮಾಡಿದ್ವಿ, ಹಾಗಾಗಿ ಲಾಗ್ ಮಾಡಿರಲಿಲ್ಲ. ಮಧ್ಯಾಹ್ನ ಆದಮೇಲೆ ಮತ್ತೆ ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ ಟೈಮ್ ಗ್ಯಾಪಲ್ಲಿ ನಮ್ಮಮ್ಮ ಇಷ್ಟೆಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹುಷಾರಿಲ್ಲ ಅಂತಂದ್ರೂ ನಮ್ಮಮ್ಮಂಗೆ ಅದೇನು ಕ್ರೇಜಿನೋ ಗೊತ್ತಿಲ್ಲ, ಮಕ್ಕಳು ತಿಂತಾರೆ ಅಂತೇಳಿ ಇದನ್ನೆಲ್ಲ ಹಚ್ಕೊಂಡು ರೆಡಿ ಮಾಡ್ತಿರ್ತಾರೆ. ಆ ಒಂದು ಖುಷಿ ನನಗೆ ಅದನ್ನ ನೋಡೋದಕ್ಕೆ. ಹಬ್ಬ ಹಿಂಗೆ ಇರಬೇಕು ಆ್ಯಕ್ಚುಲಿ.
ಪೇನ್ಸ್ ಏನೋ ಇದೆ ಅಂತ ಅಂದ್ಕೊಂಡು ನಾವು ಅದ್ರ ಕಡೆ ಗಮನ ಕೊಡೋದಕ್ಕಿಂತ ಏನು ಹ್ಯಾಪಿನೆಸ್ ಇರುತ್ತೋ ಅದ್ರ ಕಡೆ ಗಮನ ಕೊಡಬೇಕು ಅಂತೇಳಿ. ಆದರೂ ಕೆಟ್ಟು ಬೇಜಾರು ಇದೆ ಮನಸ್ಸಲ್ಲಿ, ಅದನ್ನು ತೋರಿಸ್ಕೊಂಡಿರೋದಕ್ಕಾಗಲ್ಲ. ಎಷ್ಟು ಅಂತ ಹೇಳಿ ಇನ್ನೊಬ್ರ ಮುಂದೆ ತೋರಿಸ್ಕೊತಾರೆ. ಅವರೊಬ್ಬರೇ ಇದ್ದಾಗ ಸರ್ಯಾಗಿ ಅಳ್ತಾನೇ ಇರ್ತಾರೆ. ಅದನ್ನು ನೋಡಿ ನಮಗೂ ಕೆಲವೊಂದು ಸರಿ ಬೇಜಾರು ಅನಿಸುತ್ತೆ, ಹೇಳ್ತಾನೆ ಇರ್ತೀವಿ ಆಳ್ಬೇಡಮ್ಮ ಅಂತೇಳಿ. ಬಟ್ ಆದರೂ ಕೂಡ ಅಳ್ತಾನೆ ಇರ್ತಾರೆ. ಹಾಗಾಗಿ ಮಕ್ಕಳಿದ್ದಾಗ ಒಂದು ಸ್ವಲ್ಪ ಖುಷಿಯಾಗಿರ್ತಾರೆ. ಇನ್ನು ಒಂದು ಕಡೆ ಮಸಾಲೆ ರೆಡಿ ಆಗಿದೆ, ಒಂದು ಕಡೆ ಇದು ಕಾರ್ನ್ ಫ್ಲೋರ್ ಮತ್ತು ರೈಸ್ ಫ್ಲೋರ್, ಸೂಜಿ ರವೆ ಇದೆಲ್ಲ ಹಾಕಿ ಪೌಡರ್ ರೀತಿ ಕಲಿಸ್ಕೊಂಡು ಒಂದು ಸ್ವಲ್ಪ ಮಸಾಲೆ ಆ್ಯಡ್ ಮಾಡಿ ಮಾಡ್ತಾ ಇರೋದು. ನಮ್ಮಪ್ಪ ಆದರೆ ಹಿಂಗೆ ಮಾಡಲ್ಲ, ನಮ್ಮಪ್ಪ ಮಸ್ತ್ ಮಾಡ್ತಾರೆ. ಇವತ್ತು ಮಾಡಿರೋ ಫ್ರೈ ನಮ್ಮ ಅಮ್ಮಂಗಿಂತ ನಮ್ಮಪ್ಪ ಸೂಪರಾಗಿ ಮಾಡಿದ್ರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಹಾಗಾಗಿ ಒಂದೇ ಮೀನು ಹೋಯ್ತು ಹೊಟ್ಟೆಲಿ, ಇಲ್ಲ ಅಂದಿದ್ರೆ ಚೆನ್ನಾಗಿ ಒಂದೆರಡು ಹೋಗ್ತಿತ್ತು. ನಮ್ಮಪ್ಪ ಮಾಡುವಾಗ ಹಾಗಿಲ್ಲ ಫ್ರೆಂಡ್ಸ್, ಬಿಸಿದು ನಮ್ಮಪ್ಪ ಕರೆದು ಕೊಡ್ತಾ ಇರ್ತಾರೆ ಅಂತಂದರೆ ಒಂದು 2-3 ಫಿಶ್ ಅಂತ ಖಾಲಿ ಆಗುತ್ತೆ. ಒಬ್ಬರೇ ಅಲ್ಲ, ಎಲ್ಲರೂ ಸೇರಿಕೊಂಡು. ನನಗೆ ಅದನ್ನೆಲ್ಲ ನೆನೆಸ್ಕೊಂಡಾಗ ನಮ್ಮ ತಮ್ಮನೇ ಆ್ಯಕ್ಚುಲಿ ನೆನಪಾಗೋದು. ಯಾಕಂದರೆ ನಾನು, ನಮ್ಮ ಅಕ್ಕ, ನಮ್ಮ ತಮ್ಮ 3 ಜನನು ನಮ್ಮಪ್ಪ ಫ್ರೈ ಮಾಡ್ಕೊಡ್ತಾ ಇದ್ದರೆ ಹಾಕೊಂಡು ತಿಂತಾ ಕೂರ್ತಿದ್ವಿ, ಮಾತಾಡ್ಕೊಂತ ಟಿ ವಿ ನೋಡ್ಕೊತ ನಕ್ಕೋಂತ. ಹಾಗೆ ಅದು ಯಾವಾಗಲೂ ನೆನಪಾಗುತ್ತೆ. ಅವನಿಗೆ ಮೀನು ಅಂದರೆ ತುಂಬ ಇಷ್ಟ. ಬಟ್ ಅವನು ಹೋಗೋದಕ್ಕಿಂತ ಒಂದು ಸ್ವಲ್ಪ ದಿನ ಮುಂಚೆ ಮೀನು ತಿನ್ಬೇಕಂತ ಅನ್ನಿಸ್ತಾ ಇದೆ ಅಂತಂದಾಗ ನಮ್ಮ ಅಮ್ಮ ತಿನ್ನೋ ಹಾಗಿಲ್ಲ ಅಂತೇಳಿ ಸ್ಟಾಪ್ ಮಾಡಿಬಿಟ್ಟಿದ್ರು. ಆ ಒಂದು ನೆನಪು ಮಾತ್ರ ಪದೇ ಬರ್ತಿರುತ್ತೆ ಮೀನು ನೋಡಿದ ತಕ್ಷಣ. ನಾನು ಆಲ್ಮೋಸ್ಟ್ ಮೀನನ್ನು ಇಷ್ಟಪಟ್ಟು ತಿನ್ನೋಳೇ ಅಲ್ಲ, ಮನೇಲಿ ಮಾಡ್ತಾರೆ ಅಂದಾಗ 1-2 ಪೀಸ್ ತಿನ್ನೋಳು. ಬಟ್ ನಮ್ಮ ಅಮ್ಮಂಗೆ ಅಂತೂ ಇವಾಗ ಹೆಂಗಿದೆ ಮೈಂಡ್ಸೆಟ್ ಅಂತಂದರೆ, ಅವನಿದ್ದಾಗ ಮಾಡಲೇ ಇಲ್ಲ ನಾನು, ಇವಾಗ ಅವನು ಹೋದಾಗ ತಿನ್ನಬಾರ್ದು ಅಂತ ಹೇಳಿ ಸ್ಟಾಪ್ ಆಗಲ್ಲ. ಅದೆಷ್ಟು ದಿನ ಇರ್ತೀನೋ ಗೊತ್ತಿಲ್ಲ, ಒಟ್ನಲ್ಲಿ ನಾನು ತಿಂತೀನಿ ಅಂತ ನಿಂತುಬಿಟ್ಟಿದ್ದಾರೆ ನಮ್ಮಮ್ಮ. ಸೊ ಹಾಗೆ ಜೀವದ ಮೇಲೆ ಅಷ್ಟು ಆಸೆ ಇಲ್ಲ, ನಾನು ಹೋಗ್ತೀನೋ ಗೊತ್ತಿಲ್ಲ, ತಿಂತೀನಿ ಅಂತ ಹೇಳಿ. ಸೊ ಅವ್ರ ಹ್ಯಾಪಿನೆಸ್ಗೆ ಅಷ್ಟರ ಮಟ್ಟಿಗೆ ಅವಾಯ್ಡ್ ಮಾಡಿಸ್ತೀವಿ ಸಾಧ್ಯ ಆಗೋಷ್ಟು. ಅದು ಬಿಟ್ಟು ನಮ್ಮ ಅಮ್ಮ ಖುಷಿಯಾಗಿದ್ದಾರೆ ಅಂತಂದಾಗ ಇರಲಿ ಬಿಡು ಅಂತ ಅಂದ್ಕೊಂಡು ಸುಮ್ಮನಾಗ್ಬಿಡ್ತೀವಿ. ಸಮ್ಟೈಮ್ಸ್ ಏನಾಗಲ್ಲ, ಆತ್ಮಸ್ಥೈರ್ಯದ ಮುಂದೆ ಬೇರೆ ಯಾವುದು ಕೂಡ ದೊಡ್ಡದಲ್ಲ ಅಂತ ನನ್ನ ಒಪಿನಿಯನ್. ಯಾಕಂದರೆ ಖುಷಿಯಾಗಿರ್ಬೇಕು, ಮೇನ್ಲಿ ಖುಷಿಯಾಗಿರಬೇಕು. ಆ ಖುಷಿ ಒಂದಿತ್ತು ಅಂತಂದರೆ ಎಂಥದನ್ನು ಕೂಡ ಅವರು ಹೊಡೆದಾಡ್ಕೊಂಡು ಹೊರಗೆ ಬಂದುಬಿಡ್ತಾರೆ ಅನ್ನೋದು ತುಂಬ ಬಿಲೀವ್ ಮಾಡ್ತೀನಿ. ಹಾಗಾಗಿ ಇವಾಗ ಸಾಂಬಾರು ರೆಡಿ ಆಯಿತು. ಸೊ ಮೀನು ಹಾಕ್ತಾ ಇದ್ದಾರೆ ನಮ್ಮಮ್ಮ. ತೋರಿಸಿ ಚಂದ ಸಪೋರ್ಟ್ ಮಾಡ್ತಾರೆ ಫ್ರೆಂಡ್ಸ್. ನಾನು ವ್ಲಾಗ್ ಮಾಡ್ತೀನಿ ಅಂದಿದ ತಕ್ಷಣ ಸಾಕು ಮನೇಲಿ ಎಲ್ಲರೂ. ಬಟ್ ನಾನೇ ಲೇಝಿ ಫೆಲೋ, ವ್ಲಾಗ್ಸೇ ಮಾಡ್ತಾಯಿಲ್ಲ. ಸೊ ಮಾಡ್ತೀನಿ, ಡೆಫಿನೆಟ್ಲಿ ಮಾಡ್ತೀನಿ ಒಂದೊಂದೇ ಇನ್ಮೇಲೆ. ಏನಂದರೆ ನನಗೂ ಫ್ಯಾಮಿಲಿ ವ್ಲಾಗ್ಸ್ ಮುಂಚೆ ಎಲ್ಲ ಹೆಂಗೆ ಮಾಡ್ತಿದ್ದೆ ಹಂಗೆ ಮಾಡಬೇಕು ಅಂತ ಇಷ್ಟ ಆಗುತ್ತೆ. ಬಟ್ ಹೇಳಿದ್ನಲ್ಲ, ಸಮ್ಟೈಮ್ಸ್ ಅನಿಸ್ಬಿಡುತ್ತೆ, ಬೇಜಾರು ಅನಿಸುತ್ತೆ ಮಾಡೋದಕ್ಕೆ. ಯಾರೊಬ್ರು ಮಿಸ್ಸಿಂಗ್ ಆಗಿದ್ದಾರೆ ಅಂತಂದಾಗ ಏನು ಕವರ್ ಮಾಡೋಣ ಅಂತ ಅನಿಸ್ಬಿಡುತ್ತೆ. ಅದಕ್ಕೆ ನಾನು ಅಷ್ಟು ಅವಾಯ್ಡ್ ಮಾಡ್ತಿರೋದು. ದಯವಿಟ್ಟು ಕ್ಷಮೆ ಇರಲಿ, ಇಲ್ಲಾಂದರೆ ಇನ್ನೂ ಚೆನ್ನಾಗಿ ಕವರ್ ಮಾಡಿ ವ್ಲಾಗ್ಸ್ ಎಲ್ಲ ಮಾಡ್ತಿದ್ದೆ. ಇನ್ನು ನಮ್ಮ ಮನೇಲಿ ಇಬ್ಬಿಬ್ಬರು ವ್ಲಾಗರ್ಸ್ ಆಗಿದ್ದಾರೆ, ನಾನು ಮತ್ತು ನಮ್ಮ ಅಕ್ಕ. ಅವಳ ಫೋನ್ ಅವಾಗ ಅಡ್ಡಾಡ ಬಂದು ಹೋಗ್ತಾ ಇರುತ್ತೆ, ಯಾಕಂದರೆ ಶೂಟ್ ಮಾಡ್ತಿರ್ತಾಳೆ. ಮಿನಿ ವ್ಲಾಗ್ಸ್ ಶೂಟ್ ಮಾಡ್ಕೊ ಅಂತೇಳಿ ನಾನೇ ಟಾರ್ಚರ್ ಮಾಡ್ತಿರ್ತೀನಿ. ಇನ್ನು ಮಸಾಲೆ ಎಲ್ಲ ರೆಡಿ ಆಯಿತು. ಇವಾಗ ಇನ್ನೇನಿದ್ರು ಕೂಡ ಫಿಶ್ ಆ್ಯಡ್ ಮಾಡಿ ಅದಕ್ಕೆ ಮಸಾಲೆ ಚೆನ್ನಾಗಿ ಹಚ್ಚಿ ಫ್ರೈ ಮಾಡ್ಕೊಳ್ಳೋದೆ. ಫಸ್ಟ್ ನಮ್ಮಮ್ಮ ಹಿಂಗೆ ಟ್ರೈ ಮಾಡಿದ್ರು. ಅದಾದಮೇಲೆ ಏನಾಯ್ತು ಅಂತಂದರೆ, ತಡಿಯಮ್ಮ ಹಿಂಗೆ ಬೇಡ, ಅದನ್ನು ಅಡ್ಡಾಡ ಈ ಥರ ಸ್ವಲ್ಪ ಕೊಯ್ತೀನಿ, ಅದಾದಮೇಲೆ ಮಸಾಲೆ ಹಚ್ಕೋಬೇಕು ಅಂತ ಹೇಳಿ ಮತ್ತೆ ಚಾಕು ತೊಗೊಂಡು ಮತ್ತೆ ಈ ಥರ ಪ್ರಿಪೇರ್ ಮಾಡ್ಕೊತಾ ಇದ್ದಾರೆ ನೋಡಿ. ಇವತ್ತು ನಮ್ಮ ಅಪ್ಪ ಮಿಸ್ಸಿಂಗ್. ನಮ್ಮ ಅಪ್ಪ ಇದ್ದಿದ್ರೆ ಇದರಲ್ಲಿ ಅರ್ಧ ಕೆಲಸ ನಮ್ಮ ಅಪ್ಪಂದೇ ಆಗ್ತಿತ್ತು. ನಮ್ಮ ಅಪ್ಪ ಕೆಲಸದ ಮೇಲೆ ಹುಬ್ಳಿ ಹೋಗಿದ್ದಾರೆ, ಜಾಸ್ತಿ ಹುಬ್ಳಿಲೇ ಇರೋದು. ಸೊ ಹಾಗಾಗಿ ಅಲ್ಲಿಗೆ ಹೋಗಿದ್ದಾರೆ. ಹಾಗಾಗಿ ಅಪ್ಪ ಇಲ್ಲ, ಮುಂದಿನ ವಾರ ಬರ್ತಾರೆ. ಅವ್ರ ಹತ್ರ ಸ್ಪೆಷಲ್ ರೆಸಿಪಿ ಮಾಡಿಸ್ತೀನಿ. ಹೇಳ್ಬೇಕಂತಂದರೆ ನಮ್ಮ ಅಪ್ಪ ಅಡುಗೆ ಮಾಡ್ತಾರೆ ಫ್ರೆಂಡ್ಸ್, ಏನು ಸಖತ್ತಿರುತ್ತೆ ಗೊತ್ತಾ. ನಮ್ಮ ಮನೇಲಿ ಎಲ್ಲರೂ ಫ್ಯಾನ್. ಈವನ್ ನಮ್ಮ ಚಿಟ್ಟಿ ಕೂಡ ತಾತ ಮಾಡಿದ್ದಾರೆ ಅಂತಂದರೆ ಸಾಕು ಅಂತೇಳಿ ಬಾಯಲ್ಲೇ ಸ್ವರ್ಗಕ್ಕೆ ಹೋಗಿ ಬರ್ತಾನೆ. ನಮ್ಮ ಅಮ್ಮ ಚೆನ್ನಾಗಿ ಹೇಳ್ತಾರೆ ಅದನ್ನು. ತಾತ ಮಾಡಿದಾರಾ ಅಂತ ಹೇಳಿ ತಿಂತಾ ಇರೋವಾಗ ನಮ್ಮಮ್ಮ, ಅಯ್ಯಯ್ಯೋ ಸ್ವರ್ಗಕ್ಕೆ ಹೋಗಿ ಬರ್ತೀಯಲ್ವ ತಾತ ಮಾಡಿದ್ದಾರೆ ಅಂತಂದರೆ ಅಂತ ಹೇಳ್ತಿರ್ತಾರೆ. ಅದು ನೋಡಿ ನಾನು ನಗ್ತಿರ್ತೀನಿ. ಅಷ್ಟು ಚೆನ್ನಾಗಿ ಮಾಡ್ತಾರೆ. ಅವ್ರ ಕೈ ಅಡುಗೆನೇ ಒಂಥರ ಬೇರೆ ಲೆವೆಲ್ ಅಂತ ಹೇಳ್ತೀವಲ್ಲ ಹಾಗೆ. ನಮಗೂ ಅಷ್ಟೇ ತುಂಬ ಇಷ್ಟ. ಪ್ರತಿಯೊಬ್ಬರಿಗೂ ಅಷ್ಟೇ ಅಲ್ಲ, ಆಲ್ಮೋಸ್ಟ್ ಗಂಡ್ಮಕ್ಳ ಅಡುಗೆ ತುಂಬ ಇಷ್ಟ ಆಗುತ್ತೆ, ಚೆನ್ನಾಗಿ ಮಾಡ್ತಾರೆ ಅವರು. ಆ್ಯಂಡ್ ಅಪ್ಪನ ಅಡುಗೆ ಅಂತಂದರೆ ಇನ್ನೂ ಫೇವ್ರೇಟ್, ನಾನು ಅದರಲ್ಲಿ ಒಬ್ಬಳು. ಇನ್ನು ಫ್ರೆಂಡ್ಸ್ ಈಗ ಫ್ರೈ ಆಗ್ತಾ ಇದೆ. ಸೊ ಕೂತು ನಾವೆಲ್ಲ ಮಾತಾಡ್ತಾ ಇದ್ದೀವಿ. ಹಾಗೆ ನಮ್ಮ ಅಕ್ಕ ಇವಾಗ, ಅಮ್ಮ ನಿಂತ್ಕೊಂಡು ಇಷ್ಟೊತ್ತು ಮಾಡ್ತೀಯ ಬಾಯಲ್ಲಿ ಮಾಡೋಣ ಅಂತೇಳಿ ಸೈಡಿಗೆ ಇಲ್ಲಿ ಒಳಗಡೆ ಅಂದರೆ ಹಾಲಿಗೆ ಕರ್ಕೊಂಬಂದು ಒಬ್ಬರು ಮಸಾಲೆ ತುಂಬಿಕೊಡ್ತಾ ಇದ್ದರೆ, ಒಬ್ಬರು ಹಿಟ್ಟಲ್ಲಿ ಅದ್ದಿ ಸೈಡಿಗೆ ಇಡಬೇಕು ಅಂತೇಳಿ ಕೂತ್ಕೊಂಡು ಮಾತಾಡ್ಕೊತ ಮಾಡ್ತಿದ್ದಾರೆ. ನಾನು ಕೂಡ ಫುಲ್ ಅವಳನ್ನ ಕಾಲು ಎಳೆಯೋದು ಮಾಡ್ತಿದ್ದೀನಿ. ನಂದು ಶೂಟ್ ಮಾಡು ಅಂತ ಹೇಳ್ತಿರ್ತಾಳೆ ಅವಳು. ಇಲ್ಲ ನಾನು ಮಾಡಲ್ಲ, ನೀನೇ ಮಾಡ್ಕೊಂಡಿದ್ದಕ್ಕೆ ಅವಳೇ ಮಾಡ್ಕೊತಾ ಇದ್ದಾಳೆ. అప్పుడు పాపం నీకు ఎంత ప్రీతి చేశాడు, నువ్వు ఎట్లా కుక్క చేసి సొక్కరే
ಇನ್ನು ಮಕ್ಕಳದಂತೂ ನಮ್ಮ ಮನೆಯಲ್ಲಿ ಹೆವಿ ಗಲಾಟೆ. ಅದರಲ್ಲಿ ಇವತ್ತು ಸಂಡೇ ಆಗಿರೋದ್ರಿಂದ ಅಕ್ಕನ ಮಕ್ಕಳು ಕೂಡ ಬಂದಿದ್ದಾರೆ. ನಮ್ದೊಂದು 4, ಅವ್ರದ್ದೊಂದು 2, 6 ಜನ ಮಕ್ಕಳು. ಫುಲ್ ಗಲಾಟೆ ಅವ್ರದ್ದು. ನಾವು ಒಂದು ಸ್ವಲ್ಪ ಹೊತ್ತು ಜೊತೆಗಿದ್ರೆ ಸಾಕು, ಭಯಂಕರ ಫನ್ ಇರುತ್ತೆ, ಭಯಂಕರ ಆಟ ಆಡ್ತಿರ್ತೀವಿ, ಚೆನ್ನಾಗಿ ಮಜಾ ಮಾಡ್ತಿರ್ತೀವಿ. ಸಿಕ್ಕಿರೋ ಟೈಮ್ನ ಮಾತ್ರ ಒಂದು ನಿಮಿಷ ವೇಸ್ಟ್ ಮಾಡಲ್ಲ. ಐ ಥಿಂಕ್ ನಮ್ಮಮ್ಮನ ಅಕ್ಕ ತಂಗಿರು 7 ಜನ ಇದ್ದಾರೆ. 7 ಜನ ಮಕ್ಕಳಲ್ಲಿ ನಾನು ಮತ್ತು ನಮ್ಮ ಅಕ್ಕ ಮತ್ತು ಇನ್ನೊಂದು ನಮ್ಮ ದೊಡ್ಡಮ್ಮನ ಮಕ್ಕಳು ಒಂದಿಬ್ಬರು, ಅವ್ರು ಮಾತ್ರ ಭಯಂಕರ ಕ್ಲೋಸ್ ಇದ್ದೀವಿ ಫ್ರೆಂಡ್ಸ್. ಹಿಂಗೇ ಇರ್ತೀವಿ ನಾವು ಯಾವಾಗಲೂ, ಒಬ್ರನ್ನೊಬ್ರು ಬಿಟ್ಟು ಇರಲ್ಲ, ಮತ್ತು ಒಬ್ರನ್ನೊಬ್ರು ಬಿಟ್ಟು ಮಾತಾಡಲ್ಲ. ಒಂದು ದಿನ ಏನಾದರೂ ಫ್ರೀಯಾಗಿ ಮಧ್ಯಾಹ್ನ ಕೂತ್ಕೊಂಡಿದ್ದೀವಿ ಅಂತಂದರೆ ಅವ್ರನ್ನೂ ಕರ್ಕೊಂಡು ಕೂರಿಸ್ಕೊಂಡ್ಬಿಡ್ತೀವಿ ನಾವು, ಚೆನ್ನಾಗಿ ಎಂಜಾಯ್ ಮಾಡ್ತೀವಿ. ಬಟ್ ಏನು ಗೊತ್ತಾ, ಲಾಸ್ಟ್ ಇಯರ್ ನಿಮಗೆಲ್ಲ ನೆನಪಿದೆ, ನಾನು ಮಿನಿ ಲಾಗ್ಸ್ ಮಾಡಿದ್ದೆ, ಏನು ಹೊಲಕ್ಕೆ ಹೋಗಿ ನಮ್ಮ ಅಮ್ಮನ ಊರಿಗೆ ಹೋಗಿ ಗುತ್ಲಾ ಅಲ್ಲಿಗೆ ಹೋಗಿ ಮಾಡಿದಾಗ. ಸೊ ಅವಾಗೇ ಹೇಳಿದ್ದೆ ನಾನು ನೆಕ್ಸ್ಟ್ ಟೈಮ್ ಫುಲ್ ಡೇ ಲಾಗ್ ಮಾಡ್ತೀನಿ ಅಂತೇಳಿ. ಸೊ ಆ ಟೈಮ್ ಬಂದೇ ಬಿಡ್ತು. ಇನ್ನು 2 ವೀಕ್ಸ್ ಬಿಟ್ಟರೆ ನಾವು ಅದೇ ಊರಿಗೆ ಅದೇ ಹಬ್ಬಕ್ಕೆ ಹೋಗ್ತಾ ಇದ್ದೀವಿ. ಆವಾಗ ಮತ್ತೆ ನಾನು ಫುಲ್ ಲಾಗ್ಸ್ ಮಾಡ್ತೀನಿ. ಆ್ಯಂಡ್ ಇನ್ನು ಮುದ್ದೆ ರೆಡಿ ಆಗ್ತಾ ಇದೆ ನೋಡಿ. ನಮ್ಮಮ್ಮ ಮುದ್ದೆ ಮಾಡೋದ್ರಲ್ಲಿ ಫೇಮಸ್. ಇವತ್ತು ಸ್ವಲ್ಪ ಜಾಸ್ತಿ ಮುದ್ದೆಗಳು ಅಂತೇಳಿ ಮತ್ತೆ ನಮ್ಮ ಅಮ್ಮನೇ ಮಾಡಿದ್ರು. ಇಲ್ಲಾಂದರೆ ನಮ್ಮ ಚಿಕ್ಕಮ್ಮ ಅಥವಾ ನಾನು, ನಮ್ಮ ಅಕ್ಕ ಈ ಥರ ಯಾರಾದ್ರು ಮಾಡ್ತಾರೆ. ನಮ್ಮ ಅಕ್ಕ ಆಲ್ಮೋಸ್ಟ್ ಕಡಿಮೆ, ಬಟ್ ನಾನು ಮಾಡ್ತೀನಿ. ಒಬ್ರು ಲಾಸ್ಟ್ ವ್ಲಾಗಲ್ಲಿ ನೀವೆಲ್ಲ ಹೆಂಗೆ ಮುದ್ದೆ ಮಾಡ್ತೀರಾ ಏನು ಅಂತ ಹೇಳಿ ತೋರಿಸೋದಕ್ಕೆ ಕೇಳಿದ್ದಾರೆ. ಫ್ರೆಂಡ್ಸ್, ನಾನು ಕೆಲವೊಂದಷ್ಟು ಟಿಪ್ಸ್ನ ಯೂಸ್ ಮಾಡಿಕೊಂಡು ಪರ್ಫೆಕ್ಟ್ ಮುದ್ದೆ ಮಾಡೋದು ಕಲ್ತಿದ್ದೀನಿ. ಅದು ನನ್ನ ಜೊತೆ ಶೇರ್ ಮಾಡ್ತೀನಿ. ಅದು ಕೂಡ ನಿಮಗೋಸ್ಕರನೇ ಅಪ್ಲೋಡ್ ಮಾಡ್ತಿರೋದು. ಇನ್ನು ಒಂದು ಕಡೆ ಮುದ್ದೆ ಎಲ್ಲ ಆಯಿತು ಅಂತಂದರೆ ಸಾಂಬಾರೆಲ್ಲ ಹೊರಗಡೆ ಇಟ್ಕೊಂಡಿದ್ದಾಯಿತು. ನಮ್ಮ ಅಕ್ಕ ಇಲ್ಲಿ ನಿಂತ್ಕೊಂಡು ಫ್ರೈ ಮಾಡ್ತಾ ಇದ್ದಾಳೆ. ಎಲ್ಲ ನೀಟಾಗಿ ಏನು ಮಸಾಲೆ ಹಚ್ಚಿರೋದೆಲ್ಲ ಕರಿತಾ ಇದ್ದಾಳೆ. ಅದ್ರ ಜೊತೆಲಿ ಲಾಗ್ಸ್ ಕೂಡ ಮಾಡ್ತಿದ್ದಾಳೆ, ರೀಲ್ಸ್ ಕೂಡ ಮಾಡ್ತಿದ್ದಾಳೆ. ನಮ್ಮ ಡ್ಯೂಟಿ ನಾವು ಬಿಡೋಕ್ಕಾಗತ್ತಾ ಅಲ್ವಾ? ಹಾಗೆ ಅಂದರೆ ಇವಳಿಗೆ ಸಖತ್ ಇಷ್ಟ ಫ್ರೆಂಡ್ಸ್, ಮೀನು ಅಂದರೆ ಭಯಂಕರ ಇಷ್ಟ. ವರ್ಲ್ಡ್ಸ್ ದ ಬೆಸ್ಟ್ ಪರ್ಫ್ಯೂಮ್ ಅಂತೆ ಅದು. ಆ್ಯಂಡ್ ನಮ್ಮನೇಲಿ ಮೀನುಗಳನ್ನ ತುಂಬ ಕಡಿಮೆ ಇಷ್ಟಪಡೋಳು ಅಂದರೆ ನಾನು, ಜಾಸ್ತಿ ಇಷ್ಟಪಡೋಳು ಅಂತಂದರೆ ಇವಳು. ಸೊ ಹಾಗೆ ನಮ್ಮಿಬ್ಬರದು ಕಾಂಬಿನೇಷನ್. ಅವ್ಳಿಗೇನು ಇಷ್ಟ ಆಗುತ್ತೆ ಅದೆಲ್ಲ ನನಗೆ ಸ್ವಲ್ಪ ಡೆಡ್ ಅಪೋಸಿಟ್, ನನಗೇನು ಇಷ್ಟ ಆಗುತ್ತೆ ಅವಳು ಕಂಪ್ಲೀಟ್ ಡೆಡ್ ಅಪೋಸಿಟ್. ಈಗ ಮಕ್ಕಳಿಗೆ ಒಂದೊಂದೇ ಮೀನು ಹಾಕಿ ಕೊಡ್ತಾ ಇದ್ದೀವಿ. ನಮ್ಮ ಬುಜ್ಜಿ ತಿಂತಾನೆ ಆರಾಮಾಗಿ ಕುತ್ಕೊಂಡು, ಮುಳ್ಳೆಲ್ಲ ತಗೊಂಡು ತಿಂತಾನೆ. ನಮ್ಮ ಮಕ್ಕಳಿಗೆ ಬರಲ್ಲ, ನನ್ನ ಮಕ್ಕಳು ಸ್ವಲ್ಪ ತಿನ್ನೋದ್ರಲ್ಲಿ ವೀಕ್. ಹಾಗಾಗಿ ಇನ್ನು ತಿಂದಾಯಿತು ಫ್ರೆಂಡ್ಸ್. ತಿಂದು ನೋಡಿ, ನಾನು ಹೇಳ್ದೆ ನಮ್ಮ ಅಕ್ಕ ಮೀನ್ಸ್ ನಮ್ಮ ದೊಡ್ಡಮ್ಮನ ಮಗಳು ಅವರೆಲ್ಲ ಅಂತೇಳಿ ಅಷ್ಟರು ಕುತ್ಕೊಂಡು ನಕ್ಕು ಸಾಕಾಗ್ಬಿಡುತ್ತೆ ಫ್ರೆಂಡ್ಸ್. ಎಷ್ಟರ ಮಟ್ಟಿಗೆ ನಗ್ತೀವಿ ಅಂದರೆ, ಮಾತಾಡೋದು ನಮ್ಮ ಅಕ್ಕ ಮತ್ತು ಎಂಜಾಯ್ ಮಾಡೋದು ಎಲ್ಲರೂ, ಬಟ್ ನಾನೊಬ್ಬಳು ಮಾತ್ರ ಹೆವಿ ನಗ್ತಿರ್ತೀನಿ. ನಂದೊಂಥರ ನಗೋ ಡ್ಯೂಟಿ. ಇನ್ನು ಗಂಡು ಮುತ್ತ ಇದೆ ಅಂತೇಳಿ ನಮ್ಮ ಮನೆಯವರೊಬ್ರು ಇಲ್ಲೇ ಕೂತ್ಕೊಂಡು ನಮ್ಮ ಮಾತುಗಳೆಲ್ಲ ಕೇಳಿಸ್ಕೊತಿರ್ತಾರೆ. ಮಕ್ಕಳೆಲ್ಲ ಇಲ್ಲಿ ಆಟ ಆಡ್ತಿದ್ದಾರೆ. ಆ್ಯಂಡ್ ಸ್ವಲ್ಪ ಹೊತ್ತು ಬಿಟ್ಟು ಉಂಡ ಮೇಲೆ ಇನ್ನೇನು ಕೆಲಸ, ಫುಲ್ ಎಲ್ಲ ಕುತ್ಕೊಂಡ್ವಿ, ಸುತ್ತ ಕುತ್ಕೊಂಡು ಚೆನ್ನಾಗಿ ಮಾತಾಡಿದ್ವಿ. ಭಯಂಕರ ಹರಟೆ ಹೊಡೆದ್ವಿ, ಸಖತ್ ನಕ್ಬಿಟ್ವಿ. ಇವತ್ತು ಸಂಡೇ ಅನ್ನೋದು ಹೆಂಗೋಯ್ತು ಅಂತಂದರೆ ಒಂಥರ ಒಳ್ಳೆ ರಿಲ್ಯಾಕ್ಸೇಷನ್ ಅಂತ ಅನ್ನಿಸ್ತು. ತುಂಬ ಚೆನ್ನಾಗೋಯ್ತು. ಸೊ ಮಕ್ಕಳೆಲ್ಲ ಆಟ ಆಡ್ತಿದ್ರು, ನಾವೆಲ್ಲ ಮಾತಾಡ್ತಿದ್ವಿ. ಆಮೇಲೆ ಏನು ಗೊತ್ತಾ, ನಾವೆಲ್ಲ ಕುತ್ಕೊಂಡು ಪ್ಲ್ಯಾನ್ ಮಾಡಿದ್ದು ಅಲ್ಲಿಗೆ ಹೋಗೋಣ, ಇಲ್ಲಿಗೆ ಹೋಗೋಣ, ಆ ಟ್ರಿಪ್ ಹೋಗೋಣ, ಈ ಟ್ರಿಪ್ ಹೋಗೋಣ ಅಂತೇಳಿ ಸುಮಾರು ವರ್ಷಗಳಿಂದ ಮಾತಾಡ್ತಾನೆ ಇದ್ದೀವಿ. ಎಕ್ಸಿಕ್ಯೂಟ್ ಅಂತೂ ಆಗಿಲ್ಲ, ಬಟ್ ಡಿಸೆಂಬರಲ್ಲೇನೋ ಎಕ್ಸಿಕ್ಯೂಟ್ ಆಗೋವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ. ಎಲ್ಲಿಗೆ ಅಂದರೆ, ನನ್ನ ತಲೆಯಲ್ಲಿರೋದು ಮಂತ್ರಾಲಯ ಹೋಗಬೇಕು ಅಂತ, ಬಟ್ ಇವರೆಲ್ಲ ಸಿಗಂದೂರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ನಾನು ಸಿಗಂದೂರ್ಗೆ ಹೋಗೋದಾಯಿತು ಅಂದರೆ ಗಾಡಿ ಮಾಡ್ಕೊಂಡು ಹೋಗೋಣ ಅಂತ ನಾನು, ಯಾಕಂದರೆ ಬ್ರಿಡ್ಜ್ ಇದೆಲ್ಲ, ಅಲ್ಲ ಒಂದು ಸರಿನಾದ್ರೂ ನಿಂತ್ಕೊಂಡು ಫೋಟೋ ತೆಗೆಸ್ಬೇಕು ಅಂತ. ಇನ್ನು ನೆಕ್ಸ್ಟು ಗುತ್ಲಾ ಹೋಗೋ ಪ್ಲ್ಯಾನ್ಸ್ ಇದೆ, ಸಿಗಂದೂರು ಹೋಗೋ ಪ್ಲ್ಯಾನ್ಸ್ ಕೂಡ ಇದೆ, ಆ್ಯಂಡ್ ಮತ್ತು ಏನು ಮಂತ್ರಾಲಯ ಹೋಗೋ ಪ್ಲ್ಯಾನ್ಸ್ ಕೂಡ ಇದೆ. ಆವಾಗ ಫುಲ್ ಡೇ ಲಾಗ್ಸ್ ಖಂಡಿತ ಶೇರ್ ಮಾಡ್ಕೊತೀನಿ. ಇವರೆಲ್ಲ ಇದ್ದರು ಅಂತಂದರೆ ಡೈರೆಕ್ಟ್ ವಾಯ್ಸೇ ಶೇರ್ ಮಾಡ್ತೀನಿ, ಸಖತ್ ಫನ್ ಇರುತ್ತೆ. ಇನ್ನೇನು ನಾವು ತೆಲುಗು ಮಾತಾಡ್ತೀವಿ, ಬೋವೀಸ್. ತುಂಬ ಜನ ಕೇಳ್ತಿರ್ತೀರಿ, ನೀವು ತೆಲುಗು ಮಾತಾಡ್ತಿರ್ತೀರಾ ಅಂತೇಳಿ. ಹೌದು, ನಾವು ಬೋವೀಸ್, ಹಾಗಾಗಿ ತೆಲುಗು ಮಾತಾಡ್ತೀವಿ ಅಷ್ಟೇ. ಅದು ಬಿಟ್ಟರೆ ಹುಟ್ಟಿ ಬೆಳೆದಿರೋದೆಲ್ಲ ಕರ್ನಾಟಕ ದಾವಣಗೆರೆನೇ. ಪಾತ್ರೆ ತೊಳೆದಿತ್ತು, ನಮ್ಮಕ್ಕ ನೀನು ತೊಳೆಯೋಗು ಅಂತ ಅನ್ನೋದು, ನಾನು ಅವಳಿಗೆ ತೊಳೆಯೋಗು ಅಂತ ಅನ್ನೋದು. ಸ್ವಲ್ಪ ಹೊತ್ತು ಕೂತ್ಕೊಂಡು ಚೆನ್ನಾಗಿ ಮಾತಾಡಿ ಆಮೇಲೆ ತೊಳೆಯೋಣ ಅಂತೇಳಿ ಡಿಸೈಡ್ ಮಾಡಿದ್ವಿ. ಬಟ್ ತೊಳೆದಿದ್ದಂದ್ರೂ ನಾನೇ. ಸೊ ಇವಾಗ ಕೂತ್ಕೊಂಡು ಚೆನ್ನಾಗಿ ಮಾತಾಡ್ತಾ ಇದ್ದೀವಿ. ಊಟ ಆದಮೇಲೆ ಅದೇನೋ ಫ್ರೆಂಡ್ಸ್ ಎದ್ದು ಕೆಲಸ ಮಾಡೋದಕ್ಕೆ ಮನಸ್ಸೇ ಬರೋಲ್ಲ. ಅದರಲ್ಲೂ ಇವತ್ತು ಫ್ರೀ ಡೇ ಅಂತ ಮೈಂಡಲ್ಲಿ ಫಿಕ್ಸ್ ಆದಾಗ ಅಸ್ಸಲು ಮನಸ್ಸು ಬರೋಲ್ಲ. ಹಾಗೆ ಕೂತ್ಕೊಂಡು ಫುಲ್ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸ್ವಲ್ಪ ಹೊತ್ತು ಮಾತಾಡಿ ನಕ್ಕು ಮೇನ್ ಕ್ಯಾರೆಕ್ಟ್ರು ಕಾಮಿಡಿ ಪೀಸ್ ಬಂದು ಇಲ್ಲಿ ನಮ್ಮಕ್ಕ. ಅದು ಹೆಂಗೆ ಪಾಯಿಂಟ್ಸ್ ಹೊಡಿತಾಳೋ, ಅದು ಹೆಂಗೆ ಮಾತಾಡ್ತಾಳೋ ಅಸಲು ಗೊತ್ತಿಲ್ಲ, ಬಟ್ ಭಯಂಕರ ಮಾತಾಡ್ತಾಳೆ. ಇತ್ತೀಚೆಗೆ ಇನ್ನೂ ಜಾಸ್ತಿ ಮಾತಾಡ್ತಾ ಇದ್ದಾಳೆ. ಸೊ ಫ್ರೀಯಾಗಿ ಕೂತ್ಕೊಂಡು ಫೋನ್ ನೋಡ್ತಾ ಇದ್ದಾಳೆ ನೋಡಿ. ನಾನು ಕೂಡ ಸ್ವಲ್ಪ ಹೊತ್ತು ಫೋನ್ ನೋಡೋದು ಮಾತಾಡೋದು, ಮಲ್ಕೊಳ್ಳೋದು, ಉಳ್ಳಾಡೋದು. ಹಾಗೆ ಇವತ್ತು ಇಡೀ ದಿನ ಹೆಂಗೆ ಕಳೀತು ಅಂತಂದರೆ, ನಾವು ಅಂದ್ಕೊಂಡಂಗೆ ಫ್ರೀ ಡೇ ಒಂಥರ ಲೇಜಿ ಡೇ,
ಪ್ರೊಕ್ಯಾಸ್ಟಿನೇಷನ್ ಬರಬಾರ್ದು ಅಂತ ಅಂದ್ಕೊಂಡ್ರು ಸಂಡೇ ಬಂದ್ಬಿಡುತ್ತೆ. ಹಾಗಿರುತ್ತೆ ನಮ್ಮದು ಇವತ್ತಿನ ದಿನ. ಒಂದು 3-3:30 ಕುತ್ಕೊಂಡಿರೋರು ಒಂದು 5:30-6 ಗಂಟೆವರೆಗೂ ಚಹಾ ಕುಡಿಯೋವರೆಗೂ ಮತ್ತೆ ಎದ್ದಿಲ್ಲ ಫ್ರೆಂಡ್ಸ್. ಮತ್ತೆ ಚಹಾ ಕುಡ್ದೇ ಎದ್ದಿದ್ದು. ಅದಾದ್ಮೇಲೆ ನಮ್ಮದು ಕೆಲಸ ಎಲ್ಲ ಮತ್ತೆ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ದು. ಒಂದು ಕಡೆಯಿಂದ ನೀಟಾಗಿ ಎಲ್ಲ ಪಾತ್ರೆ ಎಲ್ಲ ತೊಳೆದು ದೊಬಾಕಿ ಆಲ್ರೆಡಿ ಕ್ಲೀನ್ ಕೃಷ್ಣಪ್ಪ ಮಾಡಿ ಇಟ್ಟಿದ್ದೀನಿ. ಸೊ ನಮ್ಮ ಅಕ್ಕ ಕಸ ಹೊಡ್ಕೊಂಡು ಸಣ್ಣ ಪುಟ್ಟ ಕೆಲಸ ಮಾಡ್ಕೊತಾ ಇದ್ರೆ ನಾನು ಇದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡೆ. ಇನ್ನು ಮಕ್ಕಳು ಒಂದೊಂದೇ ಆಟ ಆಡ್ತಾ ಇದ್ದಾವೆ. ಆ್ಯಂಡ್ ಅಮ್ಮ ಒಳಗಡೆ ಹೋಗಿ ಊಟ ಮಾಡಿಸ್ತಾ ಇದ್ದಾರೆ ಮಿಂಚು ಮಲ್ಕೊಂಡಿದ್ಲು, ಎದ್ದು ಏನು ಊಟ ಮಾಡಿಲ್ಲ ಅಂತೇಳಿ ನೈಸ್ ಮಾಡಿ ಊಟ ಮಾಡಿಸ್ತಾ ಇದ್ದಾರೆ. ಆ್ಯಂಡ್ ಇದು ಇವತ್ತಿನ ಲಾಗ್ ಆಗಿತ್ತು. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಮತ್ತೆ ಒಂದು ಬೆಸ್ಟ್ ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಹೀಗೆ ಕೀಪ್ ವಾಚಿಂಗ್, ಕೀಪ್ ಶೇರಿಂಗ್. ಥ್ಯಾಂಕ್ಸ್ ಫಾರ್ ಸಪೋರ್ಟ್. ಥ್ಯಾಂಕ್ ಯು. ಬಾಯ್. ಹ್ಯಾವ್ ಅ ನೈಸ್ ಡೇ.